ಇನ್ನು ಬೆಳಗ್ಗಿನಿಂದ ಕಾಂಗ್ರೆಸ್ನಲ್ಲಿ ಏನೇನೋ ಗೊಂದಲ, ಲಿಸ್ಟ್ನಲ್ಲಿ ಎಡವಟ್ಟು ಮೇಲೆ ಎಡವಟ್ಟು, ಹಾವು ಏಣಿಯ ಆಟ. ಒಬ್ರಿಗೆ ಸ್ಥಾನ ಸಿಕ್ಕಿದೆ ಅಂತ ಕಣ್ಣು ಪಿಳುಕಿಸೋದ್ರಲ್ಲಿ ಮತ್ತೊಂದು ಪಟ್ಟಿ ರಿಲೀಸ್, ಅದರಲ್ಲಿ ಮತ್ತೊಂದು ರೀತಿಯಾದಂತಹ ಸಮಸ್ಯೆ. ಮಾಂಕಾಳು ವೈದ್ಯ ಗಾಯತ್ರಿ ಶಾಂತೇಗೌಡಗೆ ಕೊನೆ ಗಳಿಗೆಯಲ್ಲಿ ಗ್ರಹಗತಿಗೆಟ್ಟು ಸ್ಥಾನವೇ ಮಿಸ್ ಆಗಿದೆ. ಇನ್ನು ಕೈ ಬಿಟ್ಟಿದ್ದಂತಹ ಎಸ್ ಮಲ್ಲಿಕಾರ್ಜುನ್ಗೆ ಹೈಕಮಾಂಡ್ ಆಶೀರ್ವಾದ ಸಿಕ್ಕಿದೆ. ಜಮೀರ್ಗೆ ಮತ್ತೊಮ್ಮೆ ಅದೃಷ್ಟ ಖುಲಾಯಿಸಿದೆ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ತಾಳ್ಮೆಯಿಂದ ಇರಬೇಕು. ಎಲ್ಲರಿಗೂ ಒಂದಲ್ಲ ಒಂದು ಅವಕಾಶಗಳು ನಾವು ಕ್ರಿಯೇಟ್ ಮಾಡ್ತೀವಿ. ದಯವಿಟ್ಟು ತಾಳ್ಮೆಯಿಂದ ಎಲ್ಲರೂ ಇರಬೇಕು. ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ರಾಜ್ಯ ನಾಯಕರು ಪಗಡಿಯಾಟ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಪಟಂಗ ಹಾಸಿ ಹಾವು ಏಣಿ ಆಟ ಆಡ್ತಿದ್ದಂಗಿತ್ತು. ಬೆಳಗ್ಗೆ ಲಿಸ್ಟ್ನಿಂದ ಶುರುವಾದ ಗೊಂದಲ ಸಂಜೆ ತನಕ ಮುಗಿಲೇ ಇಲ್ಲ. ಆಡಿದ್ದೇ ಆಟ, ಉರುಳಿಸಿದ್ದೇ ದಾಳ. ಒಂದು ಥ್ರಿಲ್ಲರ್, ಕ್ಲೈಮ್ಯಾಕ್ಸ್ ಹೇಗಿರಬೇಕು ಅನ್ನೋದನ್ನ ಸಿನಿಮಾ ನಿರ್ದೇಶಕರ ಜೊತೆ ಕಾಂಪಿಟೇಷನ್ಗೆ ನಿಂತಂತಿತ್ತು. ಮಂಕಾಳುಗೆ ಮಂಕು ಬೂದಿ, ಎಸ್ಎಸ್ಎಂಗೆ ಭರ್ಜರಿ ಲಾಟರಿ. ಬೆಚ್ಚಿ ಬಿದ್ದ ವೈದ್ಯ, ಇಡೀ ಕರಾವಳಿಗೆ ಸಿಂಗಲ್ ಮಿನಿಸ್ಟರ್. ಮಂಕಾಳು ವೈದ್ಯ ತಾನಾಯ್ತು, ತನ್ನ ಕೆಲಸ ಆಯ್ತು ಅಂತ ಇದ್ದ ವ್ಯಕ್ತಿ ನಿಷ್ಠೆಯಿಂದ ಮಾಡಿದ ಕೆಲಸಕ್ಕೆ ಶಾಸ್ತಿ ಸಿಕ್ಕಿದೆ. ಬೆಳಗ್ಗೆ ಲಿಸ್ಟ್ನಲ್ಲಿ ಕಾಣಿಸಿ ಮಂಕಾಳು ವೈದ್ಯ ಹೆಸರು ಕೆಲ ಗಂಟೆಯಲ್ಲೇ ಟೈಪಿಂಗ್ ಮಿಸ್ಟೇಕ್ ಅಂತ ಹೈಕಮಾಂಡ್ ಮೆಸೇಜ್ ಕಳಿಸಿದೆ. ಆದರೆ ಮಿಸ್ ಆದ ಜಾಗದಲ್ಲಿ ದಾವಣಗೆರೆ ಧಣಿಗೆ ಕಾಂಗ್ರೆಸ್ ಮಣಿ ಹಾಕಿದೆ. ಕಡೆ ಕ್ಷಣದಲ್ಲಿ ಎಸ್ ಮಲ್ಲಿಕಾರ್ಜುನ ಹೆಸರು ಮರು ಸೇರ್ಪಡೆಯಾಗಿದೆ. ಇನ್ನು ಡಿಕೆಶಿ ನಿವಾಸಕ್ಕೆ ಬಂದ ಮಂಕಾಳು ವೈದ್ಯ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ವಾಪಸ್ ಆಗಿದ್ದಾರೆ. ಈಗ ಹೋದ್ಮೇಲೆ ಗೊತ್ತಾಗ್ಬೇಕು. ಅಲ್ಲ, ನೀವು ಸಚಿವ ಸ್ಥಾನ ಆಗ್ಲೇ ಪಟ್ಟಿಯಲ್ಲಿ ಹೆಸರಿತ್ತು, ಈಗ ನಿಮ್ಮ ಬದಲಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಕೇಳ್ಬರ್ತಾ ಇದೆ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಹೋಗಿ ಕೇಳಿ ಗೊತ್ತಾದ್ಮೇಲೆ ಹೇಳ್ತೇನೆ. ಸರ್, ಈಗ ಯಾರನ್ನ ಭೇಟಿ ಆಗಕ್ಕೆ ಹೋಗ್ತಾ ಇತ್ತು ಸರ್? ಮುಖ್ಯಮಂತ್ರಿಗಳಿಗೆ. ನನ್ನ ಜೊತೆಗೆ ಇದ್ರು, ಬೈ ಮಿಸ್ಟೇಕ್ ಅಂದ್ರು. ಅದೇನ್ ನನಗೂ ಗೊತ್ತಿಲ್ಲ. ಈಗ ಕರೆದ ಮಾತಾಡ್ತೀನಿ ಏನಂತ ಕೇಳ್ತೀನಿ. ಕೊಟ್ಟಿರುವಂತಹ ಸ್ಥಾನಮಾನ ಸರ್ ಇದು ಈಗ ಜಿಲ್ಲೆಯಲ್ಲಿ ಈಗ SC ಲೆಫ್ಟ್ ಅಲ್ಲಿ ಬಸವಂತಪ್ಪ ಕೊಟ್ಟಾರ. ಅದರಲ್ಲಿ ಯಾರು ಇರಲಿಲ್ಲಂತೆ, ಒಬ್ರು ಅಷ್ಟೇ ಇದ್ರು. ಕ್ಯಾಸ್ಟ್ ವೈಸ್ ಅವರು ಕಾಂಬಿನೇಷನ್ ಮಾಡ್ಯಾರ. ಈಗ ಅದೇ ರೀತಿ ಸೆಂಟ್ರಲ್ ಭಾಗದಲ್ಲಿ ಲಿಂಗಾಯತರಿಗೆ ಯಾರೂ ಆಗಿಲ್ಲ ಅಂತೇಳಿ ಅದನ್ನು ಕೊಟ್ಟಿದ್ದಾರೆ. ಹಂಗಾಗಿ ಈಗ ದಾವಣಗೆರೆಯಲ್ಲಿ ಇಬ್ಬರಿಗೆ ಪ್ರಾವಿಷನ್ ಮಾಡಿದ್ದಾರೆ. MLC ಗಾಯತ್ರಿ ಶಾಂತೇಗೌಡಗೆ ಅಚ್ಚರಿ ಮತ್ತು ಆಘಾತ. ವಿಟೋ ಪವರ್ ಬಳಸಿದ ಡಿಕೆಶಿ, ಸಿದ್ದು ಬಳಿ ಗೋಳಾಟ. ಮಂಕಾಳು ವೈದ್ಯರದ್ದು ಒಂದ್ ಕಥೆಯಾದ್ರೆ MLC ಗಾಯತ್ರಿ ಶಾಂತೇಗೌಡಗೆ ಅಚ್ಚರಿ ಆಘಾತ ಎರಡಾಗಿದೆ. ಅಂಚೆ ಮತ ಎಣಿಕೆ ವಿವಾದದಲ್ಲಿ ಗೆದ್ದು ಬಂದ ಗಾಯತ್ರಿಗೆ ಅದೃಷ್ಟ ಕುಲಾಯಿಸಿತ್ತು. ಕೋರ್ಟ್ ತೀರ್ಪಿನ ಬಳಿಕ MLC ಆಗಿ ಆಯ್ಕೆಯಾದ ಗಾಯತ್ರಿ ಕೇವಲ 6 ಮತಗಳ ಅಂತರದಿಂದ ಮೇಲ್ಮನೆ ಪ್ರವೇಶಿಸಿದ್ದಾರೆ. ಈ ಬೆನ್ನಲ್ಲೇ ಬೆಳಗ್ಗೆ ಸಚಿವರ ಪಟ್ಟಿಯಲ್ಲಿ ಹೆಸರು ಕಾಣಿಸಿ ಇಡೀ ಕೈಪಾಳೆಯ ದಿಗ್ಭ್ರಾಂತಿಗೆ ಬಿದ್ದಿದೆ. ಈ ಬೆನ್ನಲ್ಲೇ ಡಿಕೆಶಿ ವಿಟೋ ಪವರ್ ಬಳಸಿ ಫೋನ್ ಕರೆ ಮಾಡಿಲ್ಲ. ಇದರಿಂದ ನಿವಾಸಕ್ಕೆ ಬಂದ ನೊಂದ ಗಾಯತ್ರಿಗೆ ಸಿದ್ದು ಸಮಾಧಾನ ಹೇಳಿದ್ದಾರೆ. ಮೋಸ್ಟ್ಲಿ ಈ ಸ್ಥಾನ ಖಾಲಿ ಉಳಿಯುವ ಸಾಧ್ಯತೆ ಇದೆ. ಜಮೀರ್ ಅಹಮದ್ ಪಾಲಿಟಿಕ್ಸ್ಗೆ ತಿರುವು ಕೊಟ್ಟಿದ್ದ ಆ ಫೋಟೋ. ಕ್ಷಮೆ ಕೇಳಿ ಸ್ಥಾನ ಉಳಿದ್ರು ಜಮೀರ್ಗೆ ಸುಲ್ತಾನ್ ಪಟ್ಟಕ್ಕೆ ಸವಾಲು. ದಾವಣಗೆರೆ ದಂಗಲ್ನಲ್ಲಿ ಕೈಯಾಡಿಸಿ ಜಮೀರ್ ಇಮೇಜ್ಗೆ ಬಿದ್ದ ಕಿಡಿ ಆರಿದೆ. ಆದರೆ ಫೋನ್ ಸಂಭಾಷಣೆ ಎಡವಟ್ಟು ಸ್ಥಾನಕ್ಕೆ ಕುತ್ತು ತಂದಿತ್ತು. ಆದರೆ ಮಾಡಿದ ತಪ್ಪಿಗೆ ಕೇಳಿದ ಕ್ಷಮೆಯೇ ಹೈಕಮಾಂಡ್ ಮನಸ್ಸು ಕರಗಿದೆ. ಆದರೆ ಬೆಂಗಳೂರು ಮುಸ್ಲಿಂ ಸುಲ್ತಾನ್ ಪಟ್ಟಕ್ಕೆ ಹೊಸ ಕಾಂಪಿಟೇಟರ್ ಎಂಟ್ರಿ ಆಗಿದ್ದು ಜಮೀರ್ಗೆ ಹೊಸ ಸವಾಲು ಸೃಷ್ಟಿಸಿದೆ. ನಾನು ಹೇಳ್ತಲ್ಲ, ಎಲ್ಲ ಲೆಕ್ಕಾಚಾರ ಅಂದರೆ ಹೈಕಮಾಂಡು ಹೇಳಿದ್ವಲ್ಲ, ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಎಲ್ಲ ಥರ ಅವ್ರು ಸರ್ವೆ ಮಾಡಿ ಮಾಡೋದವರು.
ಈಗ ಅವರು ಸರ್ವೆ ಮಾಡಿ ಅವ್ರು ಮಾಡಿದ್ರೆ ಹೈಕಮಾಂಡ್ ಅವ್ರಿಗೆ ಗೊತ್ತಿರ್ತದೆ ಎಲ್ಲ ಆಗಿಲ್ಲ ಅಂದಾಗ ಸ್ವಲ್ಪ ನಿಮಗೂ ಬೇಸರ ಇತ್ತು. ಏನಿಲ್ಲ, ಅವತ್ತೇ ನಾನು ಮಾಧ್ಯಮದಲ್ಲಿ ಹೇಳಿದ್ದೀನಿ, ಫಸ್ಟ್ ಲಿಸ್ಟಲ್ಲೇ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ ನಂದು ಆಗ್ತದಂತ. ಅದು ಆಡಿಯೋ ಬಂದಿದ್ದರಿಂದ ನಾನು ಹಿನ್ನಡೆ ಆಗಿದೆ ಅಂತ ಮೊನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ. ನಾನು 2ನೇ ಪಟ್ಟಿದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಆಗ್ತದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆ. ಈ ಮಧ್ಯೆ ಭುಗಿಲೆದ್ದ ಅಸಮಾಧಾನ ಶಮನಕ್ಕೆ ಸಿಎಂ ಡಿಕೆಶಿ ತಾಳ್ಮೆಯ ಪಾಠ ಮಾಡಿದ್ದಾರೆ. ರಾಜ್ಭವನ್ ಹೋಗ್ತಾ ಇದ್ದೀನಿ, ಲಿಸ್ಟ್ ನ ಕಳ್ಸಿಕೊಟ್ಟಿದ್ದೀನಿ, ಅರ್ಥ ಆಯ್ತಾ. ಜಾಸ್ತಿ ಜನ ಶಾಸಕರಿದ್ದಾರೆ, ಎಲ್ಲ ಬಹಳ ಜನ ಅರ್ಹರಿದ್ದಾರೆ. ನಾನು ಇಲ್ಲ ಅಂತ ಹೇಳುದಿಲ್ಲ. ಪಕ್ಷ ಕೆಲವು ಸಂದರ್ಭದಲ್ಲಿ ತೀರ್ಮಾನ ಮಾಡ್ತಾರೆ. ಈಗ ನನ್ನನ್ನು ಕೂಡ 2004ರಲ್ಲಿ ಮಂತ್ರಿಗಿರಿ ನನ್ನೇ ತಗೊಳ್ಳಿಲ್ಲ. ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೂ ನನ್ನ ಸ್ಟಾರ್ಟಿಂಗ್ ಅಲ್ಲಿ ತೆಗೆದುಕೊಂಡಿರ್ಲಿಲ್ಲ. ನಾವು ತಾಳ್ಮೆಯಿಂದ ಇದ್ದದಕ್ಕೆ ಈ ಸ್ಥಾನದಲ್ಲಿ ನಾನು ಕೂತಿದ್ದೀನಿ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ತಾಳ್ಮೆಯಿಂದ ಇರಬೇಕು. ಎಲ್ಲರಿಗೂ ಒಂದಲ್ಲ ಒಂದು ಅವಕಾಶಗಳು ನಾವು ಕ್ರಿಯೇಟ್ ಮಾಡ್ತೀವಿ. ದಯವಿಟ್ಟು ತಾಳ್ಮೆಯಿಂದ ಎಲ್ಲರೂ ಇರಬೇಕು. ಇಡೀ ಸಂಪುಟ ಗಮನಿಸಿದ್ರೆ ಜಾತಿ ಸಮೀಕರಣವನ್ನ ಸೂಕ್ಷ್ಮವಾಗಿ ಹೆಣೆಯಲಾಗಿದೆ. ಆದರೆ ಜಿಲ್ಲೆ ಪ್ರಾದೇಶಿಕ ಅಸಮಾನತೆ ಹೋಗಲಾಡಿಸಲು ವಿಫಲವಾಗಿದೆ. ಡೆಲ್ಲಿಯಲ್ಲಿ ವಾರದ ಮ್ಯಾರಥಾನ್ ಸಭೆಗಳು ನಡೆದರೂ ಒಂಥರ ಬೆಟ್ಟ ಆಗಿದ್ದು ಇಲಿ ಹಿಡಿದಂತಾಗಿದೆ. ಹತ್ತು ಜಿಲ್ಲೆಗಳಿಗೆ ಸ್ಥಾನ ಇಲ್ಲ, ಪ್ರಾದೇಶಿಕತೆ ಅಸಮತೋಲನ. ಇಡೀ ಸಚಿವ ಸಂಪುಟ ಗಮನಿಸಿದ್ರೆ ಬೆಂಗಳೂರು ಮತ್ತು ಹಳೆ ಮೈಸೂರು ಭಾಗಕ್ಕೆ ಹೆಚ್ಚು ಆದ್ಯತೆ ಸಿಕ್ಕಿದೆ. ಒಟ್ಟು 10 ಜಿಲ್ಲೆಗಳಿಗೆ ಮಾನ್ಯತೆ ಲಭಿಸಿಲ್ಲ. ರಾಯಚೂರು, ಯಾದಗಿರಿ, ಗದಗ, ವಿಜಯನಗರ, ಉತ್ತರ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಕೊಡಗು, ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಸ್ಥಾನವೇ ಸಿಕ್ಕಿಲ್ಲ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.